ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ರಾಗಿ ಅಂಬಲಿ ಮಾಡೋದು ಹೇಗೆ ಅಂತ ನೋಡೋಣ. ಬೇಸಿಗೆಯಲ್ಲಿ ತುಂಬ ತಂಪು. ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ತಗೊಂಡ್ರೆ ತುಂಬಾ ಹೆಲ್ತು ಚೆನ್ನಾಗಿರುತ್ತೆ. ಬಾಡಿ ಎಷ್ಟು ಹೀಟಾಗಿದ್ದರೂ ತುಂಬಾ ಕಡಿಮೆ ಆಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪಾತ್ರೆ ತಗೊಂಡು ಅದಕ್ಕೆ ನೋಡಿ ಈ ಲೋಟದಲ್ಲಿ 3 ಲೋಟ ನೀರು ಹಾಕಬೇಕು. ನಮಗೆ ಕರೆಕ್ಟ್ ಹದ ಬೇಕು ಅಂದರೆ ಈ ಥರ ಅಳತೆನಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ 3 ಲೋಟ ನೀರು ಹಾಕಿದ್ದೀನಿ. ನೋಡಿ ರಾಗಿ ಹಿಟ್ಟು, ನೋಡಿ 5 ಚಮಚ ರಾಗಿ ಹಿಟ್ಟು ಹಾಕಿದ್ದೀನಿ. ಇದನ್ನು ಕಲಸಿಟ್ಕೊಳ್ಬೇಕು. ನೋಡಿ ಅದಕ್ಕೆ ಕಲಸಿಟ್ಕೊಳ್ಬೇಕು. ನೋಡಿ ಈಗ ಪಾತ್ರೆಯಲ್ಲಿ ನೀರು ಹಾಕಿದ್ದೀವಲ್ಲ, ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ ನೀರು ಕುದೀತಾ ಇದೆ. ಈಗ ಕಲಸಿಟ್ಟಿರೋಂಥ ರಾಗಿ ಹಿಟ್ಟು ನೋಡಿ ಈ ಥರ ಹಾಕ್ಕೊಂಡು ಕೈ ಆಡಿಸ್ತಾ ಇರಬೇಕು. ಗಂಟೇನಾಗಲ್ಲ, ನೀಟಾಗಿ ಬರುತ್ತೆ. ನೋಡಿ ಈ ಥರ ಕೈ ಬಿಡ್ದಂಗೆ ಈ ಥರ ತಿರುಗಿಸ್ತಾ ಇದ್ದರೆ ಒಂದೇ ಹದದಲ್ಲಿ ಚೆನ್ನಾಗಿ ಬರುತ್ತೆ. ನೀವು ಹಾಕಿ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ. ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಹೆಲ್ತ್ಗೆ ತುಂಬಾ ಒಳ್ಳೆಯದು. ಶುಗರ್ ಪೇಷಂಟ್ಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ರಾಗಿ ಮುದ್ದೆ ಇಷ್ಟಪಡಲ್ಲ ಅನ್ನೋರೆಲ್ಲ ಈ ಥರ ಮಾಡ್ಕೊಳ್ಬೋದು. ಇದು ರಾತ್ರಿ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಜ್ಜಿಗೆ ಒಂದು ಸ್ವಲ್ಪ ಸೇರಿಸ್ಕೊಂಡು ತಗೊಳೋದ್ರಿಂದ ತುಂಬಾ ಆರೋಗ್ಯ ಉತ್ತಮವಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮರಳಬೇಕು. ಚೆನ್ನಾಗಿ ಬೆಂದಿಲ್ಲ ಅಂದರೆ ಅದಷ್ಟು ಟೇಸ್ಟು ಇರಲ್ಲ, ಆಮೇಲೆ ಹೊಟ್ಟೆ ನೋವು ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಈ ಥರ ಮರಳಬೇಕು. ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಈ ಥರ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ. ನೋಡಿ ಈ ಥರ ಚೆನ್ನಾಗಿ ಕುದಿಸಿದ್ರೆ ಅದ್ರ ಟೇಸ್ಟು ಚೆನ್ನಾಗಿ ಬರುತ್ತೆ, ಆವಾಗ ಅದನ್ನು ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಒಂಚೂರು ಗಂಟಿಲ್ದಂಗೆ, ಗಟ್ಟಿನೂ ಇರಬಾರ್ದು, ತುಂಬಾ ತೆಳುವಿರಬಾರ್ದು. ಈ ಹದದಲ್ಲಿ ಮಾಡಿದ್ರೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನು ಕುಡಿಬೋದು. ಮಜ್ಜಿಗೆ ಹಾಕೊಳೋದ್ರಿಂದ ಇದು ತಂಪಿರುತ್ತೆ, ಮಜ್ಜಿಗೆನೂ ತಂಪಾಗುತ್ತೆ. ಬೇಸಿಗೆನಲ್ಲಿ ತುಂಬಾ ರುಚಿನೂ ಇರುತ್ತೆ. ಬೆಳಗ್ಗೆ 1 ಲೋಟ ತಗೊಂಡ್ರೆ ನೀವು ಟಿಫನ್ ಮಾಡೋದು ಬೇಕಾಗಲ್ಲ. ನೋಡಿ ಈ ಥರ ಚೆನ್ನಾಗಿ ಮರಳಿಸ್ಬೇಕು. ಬಾಡಿನಲ್ಲಿ ಎಷ್ಟೇ ಹೀಟಾಗಿರಲಿ ಈ ಥರ ಪ್ರತಿದಿನ 1 ಲೋಟ ತಗೊಳೋದ್ರಿಂದ ತುಂಬಾ ಕಡಿಮೆ ಆಗುತ್ತೆ. ಅಂದರೆ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಗೊಳ್ಬೇಕು. ನೀವು ಹಾಗೆ ಮಾಡಿ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ. ನೋಡಿ ಈ ಅದಕ್ಕೆ ಕರೆಕ್ಟಾಗಿರುತ್ತೆ. ಈ ಥರ ಮುರಳಬೇಕು, ಆವಾಗಲೇ ಅದು ರುಚಿನೂ ಹೆಚ್ಚು ಚೆನ್ನಾಗಿ ಬೆಂದಿರುತ್ತೆ. ನೀವು ಸರಿಯಾಗಿ ಬೇಯಿಸಿಲ್ಲ ಅಂದರೂ ಅದು ಹಸಿ ವಾಸನೆ ಅಷ್ಟೊಂದು ಕುಡಿಯೋಕ್ಕೂ ಚೆನ್ನಾಗಿರಲ್ಲ. ನೋಡಿ ಆರಿ ತಣ್ಣಗಾಗಿದೆ. ನೋಡಿ ನೋಡಿ ಅದಕ್ಕೆ ಇರಬೇಕು. ನೋಡಿ 1 ಲೋಟಕ್ಕೆ ಹಾಕ್ತೀನಿ. ನೀವು ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ಈ ಕಾಫಿ ಟೀ ಕುಡಿಯೋ ಬದಲು ಈ ಥರ ರಾಗಿ ಅಂಬಲಿನ ಸೇವಿಸಿದ್ರೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪಾಗಿರುತ್ತೆ. ನೋಡಿ ಈಗ ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಸೇವಿಸಿದ್ರೆ ತುಂಬ ರುಚಿ ಇರುತ್ತೆ. ತೆಳ್ಳಗಿರಬೇಕು ಮಜ್ಜಿಗೆ.
ತುಂಬ ರುಚಿ ಇರುತ್ತೆ ಮಜ್ಜಿಗೆ ಹಾಕ್ಕೊಂಡ್ರೆ. ಉಪ್ಪು ಫಸ್ಟೇ ಹಾಕಿದ್ದೀವಿ, ಬೇಕು ಅನಿಸಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸಾಕಾಗುತ್ತೆ ಅಷ್ಟೇ. ನೋಡಿ ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಯಿಲಿ ಇರಲ್ಲ, ಏನಿರಲ್ಲ. ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಗೊಳೋದ್ರಿಂದ ತುಂಬಾ ಅನುಕೂಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.